ನಮಸ್ಕಾರ. ಮುಖ್ಯಾಂಶಗಳು. ಬೆಂಗಳೂರಿನ ಹೆಲಿಕ್ಸ್ ಜೈವಿಕ ತಂತ್ರಜ್ಞಾನ ಪಾರ್ಕ್ಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ, ನವೋದ್ಯಮಿಗಳೊಂದಿಗೆ ಸಂವಾದ. ಈ ತಿಂಗಳು 12 ಕೋಟಿ ಲಸಿಕೆ ಪೂರೈಕೆ, ಲಸಿಕೆ ಅಭಿಯಾನದಲ್ಲಿ ರಾಜಕೀಯ ಸಲ್ಲದು, ಸಚಿವ ಪಿಯೂಷ್ ಗೋಯಲ್. ಎಲೆಕ್ಟ್ರಾನಿಕ್ ವಾಹನ ವಲಯದಲ್ಲಿ ಭಾರತ ಜಗತ್ತಿಗೆ ಮಾದರಿ, ಹಸಿರು ಜಲಜನಕ ವಲಯದಲ್ಲಿ ಪರಿಣಾಮಕಾರಿ ಸಂಶೋಧನೆ, ಸಚಿವ ನಿತಿನ್ ಗಡ್ಕರಿ. ವಿಂಬಲ್ಡನ್ ಟೆನ್ನಿಸ್ ಮಿಶ್ರ ಡಬಲ್ಸ್ನಲ್ಲಿ ಭಾರತದ ಸಾನಿಯಾ ಮಿರ್ಜಾ ಹಾಗೂ ಅಂಕಿತಾ ರೈನಾ ಜೋಡಿ ಇಂದು ಮುಖಾಮುಖಿ. 2 ದಿನಗಳ ಕಾಲ ಬೆಂಗಳೂರಿಗೆ ಭೇಟಿ ನೀಡಿರುವ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಹೆಲಿಕ್ಸ್ ಜೈವಿಕ ತಂತ್ರಜ್ಞಾನ ಪಾರ್ಕ್ಗೆ ಭೇಟಿ ನೀಡಿದರು. ಅಲ್ಲಿನ ಬಯೋ ಇನ್ಫಾರ್ಮೆಟಿಕ್ಸ್ ಆ್ಯಂಡ್ ಅಪ್ಲೈಡ್ ಬಯೋಟೆಕ್ನಾಲಜಿ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ನಾವೀನ್ಯತೆಗಳನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಅವರು ಜೈವಿಕ ತಂತ್ರಜ್ಞಾನ ಉದ್ಯಮಿಗಳು ಮತ್ತು ನವೋದ್ಯಮಗಳ ಮುಖಂಡರ ಜೊತೆ ಸಂವಾದ ನಡೆಸಿದರು. ಸಂಜೆ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಲಿದ್ದಾರೆ. I'd like to extend a hearty welcome to Dr. Kiran Majumdar-Shaw, Chairperson, Vision Group of Karnataka Innovation Technology Society for the welcome address. Value added export. It's easily, I think this can easily be stopped. Customs should be told to conceal importers. First in man data that is effective, then investments are not a problem. But until then, this is the value of that comes in. So if there is a possibility of behind in this area, where other developed countries have taken a big leap for India to take a lead in this area. So one goal what we have is create India as a ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಅವರು ವರ್ಚುವಲ್ ಮೂಲಕ 6 ನಾವೀನ್ಯ ತಂತ್ರಜ್ಞಾನ ವೇದಿಕೆಗಳನ್ನು ಉದ್ಘಾಟಿಸಿದರು. ಭಾರತ ಜಗತ್ತಿನ ಅತ್ಯಂತ ಉತ್ತಮ ಪ್ರತಿಭೆಗಳನ್ನು ಹೊಂದಿದ್ದು, ನಾವು ನಾವೀನ್ಯತೆಯ ಮಾಲೀಕರಾಗಿ ಉತ್ತಮ ಕೊಡುಗೆ ನೀಡಬೇಕು. ನಾವೀನ್ಯತೆ ಮತ್ತು ಉನ್ನತ ತಂತ್ರಜ್ಞಾನದಿಂದ ಅಭಿವೃದ್ಧಿ ಸಾಧ್ಯವಾಗಲಿದ್ದು, ದೇಶದ ಪ್ರಗತಿಗೆ ಇದು ಪೂರಕವಾಗಲಿದೆ ಎಂದು ಹೇಳಿದರು. These are well-reputed institutes, and the central government's basic announcement is that 2,000 crore is an initial amount. But as research progresses, more funds will also be available as soon as we incur expenditure to that level. Because what is India's problem? India's problem is we lack in innovation. And which nation makes progress? Nation that innovates makes progress. Digital technology and Google and Sundar Pichai and Satya Nadella and everybody was shown. But why they had to go out of India? Because we had no practice or no policy to invest more in research and development. Our Prime Minister Narendra Modi has a vision for more investment in research and development because it pays. It ensures brain gain instead of brain drain. And I have seen over the years that universities work in their separate environment, research institutes work in their separate environment, and industry works separately. ಈ ತಿಂಗಳಲ್ಲಿ 12 ಕೋಟಿ ಕೋವಿಡ್ ಲಸಿಕೆ ಡೋಸ್ಗಳು ಲಭ್ಯವಿರಲಿವೆ. ಇವು ಖಾಸಗಿ ಆಸ್ಪತ್ರೆಗಳ ಪೂರೈಕೆಯ ಹೊರತಾಗಿವೆ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ.
ಲಸಿಕೆ ಪೂರೈಕೆ ಕುರಿತಂತೆ ರಾಜ್ಯಗಳಿಗೆ 15 ದಿನಗಳ ಹಿಂದೆಯೇ ತಿಳಿಸಲಾಗಿದೆ. ಆದರೆ ಗಂಭೀರ ವಿಷಯಗಳಲ್ಲಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಕ್ಷುಲ್ಲಕ ರಾಜಕೀಯ ಮಾಡಲು ಹೊರಟಿದ್ದಾರೆ. ಕೋವಿಡ್ ವಿರುದ್ಧದ ಹೋರಾಟದಲ್ಲಿ ಇಂತಹ ರಾಜಕೀಯ ಸರಿಯಲ್ಲ ಎಂದು ಪಿಯೂಷ್ ಗೋಯಲ್ ಹೇಳಿದ್ದಾರೆ. ದೇಶೀಯವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿದ ಆಧುನಿಕ ಶಾರ್ಟ್ ಸ್ಪ್ಯಾನ್ ಬ್ರಿಡ್ಜಿಂಗ್ ಸಿಸ್ಟಮ್ ವಾಹನವನ್ನು ಭಾರತೀಯ ಸೇನಾಪಡೆಗೆ ವಿದ್ಯುಕ್ತವಾಗಿ ಸೇರ್ಪಡೆ ಮಾಡಲಾಯಿತು. ಸೇನಾಪಡೆ ಮುಖ್ಯಸ್ಥ ಎಂಎಂ ನರವಣೆ ಈ ವಾಹನಗಳನ್ನು ಸೇರ್ಪಡೆ ಮಾಡಿಕೊಂಡರು. ಡಿಆರ್ಡಿಒ ವಿನ್ಯಾಸಗೊಳಿಸಿದ ಮತ್ತು ಲಾರ್ಸನ್ ಆ್ಯಂಡ್ ಟುಬ್ರೋ ನಿರ್ಮಿಸಿರುವ ಈ ವಾಹನವನ್ನು ಸೇನಾಪಡೆಯ ಇಂಜಿನಿಯರಿಂಗ್ ವಿಭಾಗಕ್ಕೆ ಸೇರಿಸಿಕೊಳ್ಳಲಾಗಿದೆ. ಇದು ಯುದ್ಧ ವಲಯದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಲಿದೆ. ಬಳಿಕ ಎಂಎಂ ನರವಣೆ, ಈ ಬೆಳವಣಿಗೆಯಿಂದ ಭಾರತೀಯ ಸೇನೆ ಮತ್ತಷ್ಟು ಶಕ್ತಿಶಾಲಿಯಾಗಿದೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆಯಡಿ ದೇಶೀಯವಾಗಿ ಇದನ್ನು ಅಭಿವೃದ್ಧಿಪಡಿಸಿದ್ದು, ವಿಜ್ಞಾನಿಗಳು, ತಂತ್ರಜ್ಞರು, ಕೈಗಾರಿಕೋದ್ಯಮಿಗಳು, ಸೇನಾ ಪ್ರಮುಖರು ಸಹ ಈ ಕಾರ್ಯಯೋಜನೆಯಲ್ಲಿ ಶ್ರಮಿಸಿದ್ದಾರೆ ಎಂದು ಹೇಳಿದರು. इस ब्रिज के इंडियन आर्मी में शामिल होने से हमारी जो काबिलियत है वो और भी बढ़ेगी. हमारे पास जैसे जनरल हरपाल ने बताया 5 मीटर और 15 मीटर स्पैन के ब्रिज थे, लेकिन ये 10 मीटर ब्रिज की कमी जो है हमेशा महसूस होती थी. इस ब्रिज के आने से ये जो कमी है वो भी अभी पूरी हो जाएगी. इससे हमारे जो मैकेनाइज्ड फॉर्मेशन है, जो ज्यादातर हमारे वेस्टर्न फ्रंट पर है, उनकी काबिलियत बहुत बढ़ेगी. ದಕ್ಷಿಣ ಕಾಶ್ಮೀರ ಜಿಲ್ಲೆಯಾದ ಪುಲ್ವಾಮಾದಲ್ಲಿ ಇಂದು ಉಗ್ರರೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ಓರ್ವ ಯೋಧ ಹುತಾತ್ಮರಾಗಿದ್ದಾರೆ ಎಂದು ಸೇನಾ ವಕ್ತಾರರು ತಿಳಿಸಿದ್ದಾರೆ. ಪುಲ್ವಾಮಾದ ಹಂಜಿನ್ ರಾಜ್ಪೋರಾ ಗ್ರಾಮದಲ್ಲಿ ಉಗ್ರರು ಅಡಗಿರುವ ನಿರ್ದಿಷ್ಟ ಮಾಹಿತಿಯನ್ನಾಧರಿಸಿ ಭದ್ರತಾ ಪಡೆಗಳು ಕಳೆದ ತಡರಾತ್ರಿ ತೀವ್ರ ಶೋಧ ಕಾರ್ಯಾಚರಣೆ ಆರಂಭಿಸಿದವು. ಈ ಪ್ರದೇಶಕ್ಕೆ ಸೇರುವ ಮತ್ತು ನಿರ್ಗಮನದ ಎಲ್ಲ ರಸ್ತೆಗಳನ್ನು ಮುಚ್ಚಿದ ನಂತರ ಭದ್ರತಾ ಪಡೆಗಳು ನಿರ್ದಿಷ್ಟ ಪ್ರದೇಶದತ್ತ ಸಾಗುತ್ತಿದ್ದಾಗ ಉಗ್ರರು ಭದ್ರತಾ ಪಡೆಗಳ ಮೇಲೆ ಗುಂಡು ಹಾರಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಭದ್ರತಾ ಪಡೆಗಳು ಗುಂಡು ಹಾರಿಸಿದ್ದು ಗುಂಡಿನ ಚಕಮಕಿ ನಡೆದಿದೆ. ಗುಂಡಿನ ಚಕಮಕಿಯಲ್ಲಿ ರಾಷ್ಟ್ರೀಯ ರೈಫಲ್ಸ್ನ ಓರ್ವ ಯೋಧ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಗುಂಡಿನ ಚಕಮಕಿ ನಡೆಯುತ್ತಿರುವ ಪ್ರದೇಶದಲ್ಲಿ 3ರಿಂದ 4 ಉಗ್ರರು ಸಿಲುಕಿದ್ದಾರೆ. ಸದ್ಯ ಕಾರ್ಯಾಚರಣೆಯಲ್ಲಿ ಪ್ರಗತಿಯಲ್ಲಿದೆ ಎಂದು ಅವರು ಹೇಳಿದ್ದಾರೆ. ಜಮ್ಮುವಿನ ಅರ್ನಿಯಾ ಸೆಕ್ಟರ್ನ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಇಂದು ಬೆಳಗ್ಗೆ ಹಾರಾಡುತ್ತಿದ್ದ ಡ್ರೋನ್ನತ್ತ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಯೋಧರು ಗುಂಡು ಹಾರಿಸಿದ್ದಾರೆ. ಗಡಿಯಲ್ಲಿ ಇಂದು ಬೆಳಗಿನ ಜಾವ 4:25 ಸುಮಾರಿಗೆ ಪಾಕಿಸ್ತಾನಕ್ಕೆ ಸೇರಿದ ಡ್ರೋನ್ ಅನ್ನು ಗುರಿಯಾಗಿಸಿಕೊಂಡು ಭದ್ರತಾ ಪಡೆಗಳು ಕೆಲ ಸುತ್ತು ಗುಂಡು ಹಾರಿಸಿದ್ದಾರೆ. ಅರ್ನಿಯಾ ಸೆಕ್ಟರ್ನಲ್ಲಿ ಅಂತಾರಾಷ್ಟ್ರೀಯ ಗಡಿಯನ್ನು ದಾಟಲು ಡ್ರೋನ್ ಪ್ರಯತ್ನಿಸುತ್ತಿತ್ತು. ಭದ್ರತಾ ಪಡೆಗಳು ಗುಂಡು ಹಾರಿಸಿದ ನಂತರ ಡ್ರೋನ್ ತಕ್ಷಣವೇ ವಾಪಸ್ಸಾಗಿದೆ. ಇದನ್ನು ಈ ಪ್ರದೇಶದ ಕಣ್ಗಾವಲಿಗೆ ಹಾರಿ ಬಿಡಲಾಗಿರುವ ಸಾಧ್ಯತೆ ಇದೆ ಎಂದು ಬಿಎಸ್ಎಫ್ ಮೂಲಗಳು ತಿಳಿಸಿವೆ. But due to the firing by alert BSF jawans, it returned back immediately. BSF said that the drone was meant for carrying out surveillance of the area. ಮಾಲಿನ್ಯತೆ ವಿರುದ್ಧ ಹೋರಾಟ ಮಾಡಲು ಎಲೆಕ್ಟ್ರಾನಿಕ್ ವಾಹನಗಳಿಗೆ ಸರ್ಕಾರ ಪ್ರಧಾನ ಆದ್ಯತೆ ನೀಡಿದ್ದು, ಇಡೀ ಜಗತ್ತಿಗೆ ಭಾರತ ಈ ವಾಹನ ಕ್ಷೇತ್ರದಲ್ಲಿ ಮಾದರಿಯಾಗಿದೆ ಎಂದು ಕೇಂದ್ರ ಭೂ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. 2021ರ ಭಾರತೀಯ ಜಾಗತಿಕ ಒಕ್ಕೂಟ ಕಾರ್ಯಕ್ರಮದಲ್ಲಿ ಅವರು ಹಸಿರು ಜಲಜನಕ ವಲಯದಲ್ಲಿ ಭಾರತ ಪರಿಣಾಮಕಾರಿಯಾಗಿ ಸಂಶೋಧನೆ ನಡೆಸುತ್ತಿದ್ದು, ಇದನ್ನು ವಾಸ್ತವಿಕ ನೆಲಗಟ್ಟಿನಲ್ಲಿ ಅನುಷ್ಠಾನಗೊಳಿಸಲು ಸರ್ಕಾರ ಕಾರ್ಯೋನ್ಮುಖವಾಗಿದೆ. ಸಾರ್ವಜನಿಕ ವಲಯದಿಂದಲೂ ಸೂಕ್ತ ಸ್ಪಂದನೆ ದೊರೆಯುತ್ತಿದ್ದು, ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಹೆಚ್ಚಾಗುತ್ತಿದೆ. ತಾವೂ ಸೇರಿದಂತೆ ಹಲವು ಸಚಿವರು ಈ ವಾಹನಗಳನ್ನು ಬಳಸುತ್ತಿರುವುದಾಗಿ ತಿಳಿಸಿದರು. ದ್ವಿಚಕ್ರ ಮತ್ತು ತ್ರಿಚಕ್ರ ವಲಯದಲ್ಲಿ ಈ ವಾಹನಗಳು ಜನಪ್ರಿಯವಾಗಿದ್ದು, ಸರ್ಕಾರ ಹಲವಾರು ರಿಯಾಯಿತಿ ಮತ್ತು ಪ್ರೋತ್ಸಾಹ ನೀಡುತ್ತಿದೆ. ರಸ್ತೆ ವಲಯದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ವಿಪುಲ ಅವಕಾಶಗಳಿವೆ ಎಂದು ನಿತಿನ್ ಗಡ್ಕರಿ ಹೇಳಿದರು. सड़क परिवहन क्षेत्र में प्रत्यक्ष विदेशी निवेश के बड़े
ಲಿಥಿಯಂ ಅಯಾನ್ ಸೆಲ್ ಉತ್ಪಾದನಾ ಕ್ಷೇತ್ರದ ಪ್ರಮುಖ ಕಂಪನಿಯಾಗಿರುವ ಅಮೆರಿಕದ C4V ರಾಜ್ಯದಲ್ಲಿ 4,000 ಕೋಟಿ ರೂಪಾಯಿ ಹೂಡಿಕೆ ಮಾಡುತ್ತಿದ್ದು, ರಾಜ್ಯದ ಎಲೆಕ್ಟ್ರಿಕ್ ಸೆಲ್ ಉತ್ಪಾದನಾ ಕ್ಷೇತ್ರದಲ್ಲಿ ಇದು ಪ್ರಮುಖ ಮೈಲಿಗಲ್ಲಾಗಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ತಿಳಿಸಿದರು. ಬೆಂಗಳೂರಿನಲ್ಲಿ ವಿಶ್ವದ ಪ್ರಮುಖ ಲಿಥಿಯಂ ಅಯಾನ್ ಸೆಲ್ ಉತ್ಪಾದನಾ ಕಂಪನಿಯೊಂದಿಗೆ ಒಡಂಬಡಿಕೆಯ ನಂತರ ಮಾತನಾಡಿದ ಅವರು, C4V ಕಂಪನಿ 100ಕ್ಕೂ ಹೆಚ್ಚು ಪೇಟೆಂಟ್ಗಳನ್ನು ಹೊಂದಿರುವ ಲಿಥಿಯಂ ಬ್ಯಾಟರಿ ಸೆಲ್ ಉತ್ಪಾದನೆ ಮತ್ತು ತಂತ್ರಜ್ಞಾನ ಹೊಂದಿರುವ ಪ್ರಮುಖ ಕಂಪನಿಯಾಗಿದೆ. ಈ ಕಂಪನಿ 4,015 ಕೋಟಿ ರೂಪಾಯಿಗಳ ಹೂಡಿಕೆಯಿಂದಾಗಿ ಸುಮಾರು 4,000ಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದರು. ಕಂಪನಿ ರಾಜ್ಯದಲ್ಲಿ 5GWH ಪ್ಲಾಂಟ್ ಅನ್ನು ಸ್ಥಾಪಿಸಲಿದ್ದು, ಮುಂದಿನ ವರ್ಷ ಇದರ ಕಾಮಗಾರಿ ಪ್ರಾರಂಭವಾಗಲಿದೆ. ಇತ್ತೀಚೆಗೆ ಹೊರತಂದಿರುವ ನೂತನ ESDM ನೀತಿ ಹಾಗೂ ಎಲೆಕ್ಟ್ರಿಕ್ ವಾಹನ ನೀತಿಯಲ್ಲಿನ ಆಮೂಲಾಗ್ರ ಬದಲಾವಣೆಯ ಮೂಲಕ ಹಸಿರು ಭವಿಷ್ಯಕ್ಕೆ ಮುನ್ನುಡಿ ಬರೆದಿದ್ದೇವೆ. ಪರಿಸರ ಮಾಲಿನ್ಯ ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ಸೆಲ್ ಉತ್ಪಾದನಾ ಕ್ಷೇತ್ರ ಪ್ರಮುಖ ಪಾತ್ರ ವಹಿಸಲಿದೆ. ಈ ನಿಟ್ಟಿನಲ್ಲಿ ಕ್ಷೇತ್ರಕ್ಕೆ ಅಗತ್ಯವಿರುವ ಸಹಕಾರ ರಾಜ್ಯ ಸರ್ಕಾರದಿಂದ ಈಗಾಗಲೇ ನೀಡಲಾಗುತ್ತಿದೆ. ಪ್ರಮುಖ ಕಂಪನಿ ರಾಜ್ಯದಲ್ಲಿ ಹೂಡಿಕೆಗೆ ಮುಂದಾಗಿರುವುದರಿಂದ ಇನ್ನಷ್ಟು ಕಂಪನಿಗಳು ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಮಾಡಲು ಸಾಧ್ಯವಾಗಲಿದೆ ಎಂದು ಸಚಿವ ಜಗದೀಶ್ ಶೆಟ್ಟರ್ ಹೇಳಿದರು. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಮಂಡಳಿಯಿಂದ ನೀಡಲಾಗುತ್ತಿರುವ ಧನ ಸಹಾಯವನ್ನು ಏರಿಕೆ ಮಾಡಿದ್ದು, ಇದರಿಂದ ಕಟ್ಟಡ ಕಾರ್ಮಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲವಾಗಲಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅವರು ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯ ಸಭೆಯ ನಂತರ ಈ ಮಾಹಿತಿ ನೀಡಿದರು. ಪಿಂಚಣಿ ಸೌಲಭ್ಯವನ್ನು 2,000ದಿಂದ 3,000 ರೂಪಾಯಿಗಳಿಗೆ, ಕುಟುಂಬ ಪಿಂಚಣಿ 1,000ದಿಂದ 2,000 ರೂಪಾಯಿ, ಹೆರಿಗೆ ಸೌಲಭ್ಯ 20,000ದಿಂದ 25,000 ರೂಪಾಯಿಗೆ, ಹೆಣ್ಣು ಮಗುವಿಗೆ ನೀಡಲಾಗುತ್ತಿದ್ದ 30,000 ರೂಪಾಯಿಯಿಂದ 35,000 ರೂಪಾಯಿಗೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀಡುತ್ತಿರುವ ಸಹಾಯಧನವನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ ಎಂದು ಅವರು ತಿಳಿಸಿದರು. ರಾಷ್ಟ್ರೀಯ ಕಾನೂನು ಕಾಲೇಜಿನಲ್ಲಿ ಹಾಗೂ ಐಐಟಿಗಳಲ್ಲಿ ವ್ಯಾಸಂಗ ಮಾಡುವ ಕಟ್ಟಡ ಕಾರ್ಮಿಕರ ಮಕ್ಕಳ ಸಂಪೂರ್ಣ ಶೈಕ್ಷಣಿಕ ವೆಚ್ಚವನ್ನು ಮಂಡಳಿ ಭರಿಸಲಿದೆ. ಅರೆ ವೈದ್ಯಕೀಯ ಬಿಎಡ್ ಕೋರ್ಸ್ಗಳನ್ನು ಹೊಸದಾಗಿ ಸೇರಿಸಲಾಗಿದೆ. ಕಾನೂನು ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ 30,000 ರೂಪಾಯಿವರೆಗೆ ಹಾಗೂ ಇತರೆ ವೃತ್ತಿಪರ ಕೋರ್ಸ್ಗಳಿಗೆ ಸಹಾಯಧನವನ್ನು ನೀಡಲಾಗುತ್ತಿದೆ. ಕಟ್ಟಡ ಕಾರ್ಮಿಕರ ವೈದ್ಯಕೀಯ ಸಹಾಯಧನವನ್ನು 10,000ದಿಂದ 20,000 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ವಿವಾಹ ಸಹಾಯಧನವನ್ನು 50,000ದಿಂದ 60,000ಕ್ಕೆ ಹೆಚ್ಚಿಸಲಾಯಿತು. ಈ ಎಲ್ಲ ನೂತನ ಪರಿಷ್ಕೃತ ಸಹಾಯಧನವನ್ನು ತಕ್ಷಣದಿಂದಲೇ ಜಾರಿ ಮಾಡುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು. ರಾಜ್ಯದ ಸುಮಾರು 8 ಲಕ್ಷಕ್ಕೂ ಅಧಿಕ ಕಾರ್ಮಿಕರು ಈ ಸೌಲಭ್ಯ ಪಡೆಯಲಿದ್ದು, ಮಂಡಳಿಯು ವಾರ್ಷಿಕವಾಗಿ ಸುಮಾರು 100 ಕೋಟಿ ರೂಪಾಯಿಗಳನ್ನು ಈ ಎಲ್ಲ ಯೋಜನೆಗಳಿಗೆ ವೆಚ್ಚ ಮಾಡಲಿದೆ ಎಂದು ಹೇಳಿದರು. ಶಾಸಕರ ಕ್ಷೇತ್ರಾಭಿವೃದ್ಧಿ ಬಳಕೆ, ಬೆಳೆ ವಿಮೆ ಪರಿಹಾರ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯನ್ನು ಸಚಿವ ಕೆಸಿ ನಾರಾಯಣಗೌಡ ಮೈಸೂರಿನಲ್ಲಿ ನಿನ್ನೆ ನಡೆಸಿದರು. ಈ ವೇಳೆ ಅನುದಾನಗಳನ್ನು ಸೂಕ್ತ ಸಮಯಕ್ಕೆ ಬಳಕೆ ಮಾಡಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಬೇಕು, ಚಾಲ್ತಿಯಲ್ಲಿರುವ ಕಾಮಗಾರಿಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸುವ ಜೊತೆಗೆ ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಕಾಮಗಾರಿಗಳು 3,573 ಅಪೂರ್ಣಗೊಂಡ ಕಾಮಗಾರಿಗಳಿಗೆ ನಾವು ಇವರಿಗೆ ಪಾವತಿಸಿರ್ತಕ್ಕಂಥ ಬಳಿಕ ಮಾಧ್ಯಮಗಳೊಂದಿಗೆ ಸಚಿವರು ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯನ್ನು 3 ತಿಂಗಳೊಳಗಾಗಿ ಬಳಕೆ ಮಾಡಬೇಕು, ಇಲ್ಲದಿದ್ದರೆ ಅನುದಾನವನ್ನು ವಾಪಸ್ ಪಡೆದು ಅನ್ಯ ಜಿಲ್ಲೆಗಳಿಗೆ ನೀಡಲಾಗುವುದು. ಈವರೆಗೆ ಬಳಕೆಯಾಗಿರುವ ಶಾಸಕರ ಅನುದಾನ ಮತ್ತು ಕೋವಿಡ್ ಖರ್ಚುಗಳ ಕುರಿತು ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದರು. ಶಾಸಕರು ಮತ್ತು ಸಂಸದರ ಫಂಡು ಕರೆಕ್ಟಾಗಿ ಯೂಸ್ ಆಗಿಲ್ಲ, ಇದುವರೆಗೂ ಹಿಂದಿಲ್ಲ, ಅದ್ರ ಬಗ್ಗೆನೂ ಒಂದು ರಿವ್ಯೂ ಇದೆ. ಮತ್ತು ಕೋವಿಡ್ಗೆ ಎಷ್ಟು ಹಣಗಳನ್ನು ಖರ್ಚು ಮಾಡಬೇಕು ಅಂಥೇಳಿ ನಾವು ಡೈರೆಕ್ಷನ್ನ ಕೊಟ್ಟಿದ್ದು, ಅದು ಖರ್ಚಾಗಿದೆಯಾ ಇಲ್ವಾ ಅದನ್ನು ಒಂದು ರಿವ್ಯೂ ಮಾಡುವಂಥ ಕೆಲಸ. ರಾಜ್ಯದ ಕೆಲವು ಆಸ್ಪತ್ರೆಗಳಲ್ಲಿ ಕೋವಿಡ್-19 ಹಿನ್ನೆಲೆಯಲ್ಲಿ ಮಕ್ಕಳಲ್ಲಿ ಮಲ್ಟಿ ಸಿಸ್ಟಮ್ಸ್ ಇನ್ಫ್ಲಾಮೇಟರಿ ಸಿಂಡ್ರೋಮ್ MIS-C ಪ್ರಕರಣಗಳು ವರದಿಯಾಗಿರುವ ಕಾರಣ ಚಿಕಿತ್ಸೆಗಾಗಿ ಸೂಕ್ತ ವ್ಯವಸ್ಥೆ ಮಾಡುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತಾಲಯ ಸೂಚನೆ ನೀಡಿದೆ.
ಈ ಸಂಬಂಧ ಅಧಿಕೃತ ಸುತ್ತೋಲೆ ಹೊರಡಿಸಲಾಗಿದ್ದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ನೋಡಲ್ ಅಧಿಕಾರಿಗಳೆಂದು ಗುರುತಿಸಲಾಗಿದ್ದು ಹೊಸ ಪ್ರಕರಣಗಳು ಕಂಡುಬಂದಲ್ಲಿ ಸಮಗ್ರ ವರದಿ ಸಲ್ಲಿಸಬೇಕು. ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಮಕ್ಕಳ ಚಿಕಿತ್ಸೆಗೆ ಮಾಡಿರುವ ವ್ಯವಸ್ಥೆ ಮತ್ತು ಪ್ರಕರಣಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಸೂಕ್ತ ವರದಿ ನೀಡಬೇಕು ಎಂದು ಸೂಚಿಸಲಾಗಿದೆ. ಕೋವಿಡ್ ಲಸಿಕೆ ಕುರಿತಂತೆ ಸುಳ್ಳು ವದಂತಿಗಳನ್ನು ತಡೆಯಬೇಕು ಮತ್ತು ಅಧಿಕೃತ ಮೂಲಗಳ ಸರಿಯಾದ ಮಾಹಿತಿಯನ್ನು ಪ್ರಚುರಪಡಿಸಬೇಕು ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಮನವಿ ಮಾಡಿದೆ. ಕೋವಿಡ್ ಕುರಿತ ಸಮರ್ಪಕ ನಡವಳಿಕೆಯ ಮಹತ್ವ ಹಾಗೂ ಲಸಿಕೆ ಕುರಿತ ತಪ್ಪು ತಿಳುವಳಿಕೆ, ವದಂತಿ ತೊಡೆದುಹಾಕುವ ನಿಟ್ಟಿನಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯ ಯುನಿಸೆಫ್ ಸಹಯೋಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗಾಗಿ ನಿನ್ನೆ ಆಯೋಜಿಸಿದ ಸಾಮರ್ಥ್ಯ ನಿರ್ಮಾಣ ಕಾರ್ಯಾಗಾರದಲ್ಲಿ ಮಾತನಾಡಿದ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲವ್ ಅಗರ್ವಾಲ್, ಸಮರ್ಪಕ ಮಾಹಿತಿ ಪ್ರಚುರಪಡಿಸುವಲ್ಲಿ ಮಾಧ್ಯಮಗಳ ಪಾತ್ರ ಮಹತ್ವದ್ದು ಎಂದರು. ಲಸಿಕೆಗಳನ್ನು ತರಾತುರಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಲಸಿಕೆ ಪಡೆದರೆ ಬಂಜೆತನ ಸೇರಿದಂತೆ ಹಲವು ಅಡ್ಡಪರಿಣಾಮಗಳಾಗುತ್ತವೆ. ಲಸಿಕೆಯಲ್ಲಿ ಅಪಾಯಕಾರಿ ಖನಿಜಗಳು, ಪ್ರಾಣಿಗಳ ಮಲ ಬಳಕೆ ಮಾಡಲಾಗಿದೆ ಮುಂತಾಗಿ ಹಲವು ವದಂತಿಗಳು ಹರಡಲಾಗುತ್ತಿದೆ. ಇವುಗಳಲ್ಲಿ ಯಾವುದೇ ಸತ್ಯವಿಲ್ಲ ಎಂದು ಅವರು ಹೇಳಿದ್ದಾರೆ. ಲಸಿಕೆ ಪಡೆದವರ ದೇಹದಲ್ಲಿ ಅಯಸ್ಕಾಂತೀಯ ಪರಿಣಾಮ ಉಂಟಾಗುತ್ತಿದೆ. ಲಸಿಕೆ ಪಡೆದ 2 ವರ್ಷದಲ್ಲಿ ವ್ಯಕ್ತಿ ಸಾಯುತ್ತಾನೆ ಮುಂತಾದ ಸುಳ್ಳು ವದಂತಿಗಳನ್ನು ಹರಡಲಾಗುತ್ತಿದೆ. ಲಸಿಕೆ ವಿರುದ್ಧ ತಜ್ಞ ವಿಜ್ಞಾನಿಗಳ ಹೆಸರಿನಲ್ಲೂ ನಕಲಿ ವಿಡಿಯೋಗಳನ್ನು ಶೇರ್ ಮಾಡಲಾಗುತ್ತಿದೆ. ಇಂತಹವುಗಳನ್ನು ತಡೆದು ಜನರಿಗೆ ಸರಿಯಾದ ಮಾಹಿತಿ ನೀಡಬೇಕು ಎಂದು ಅವರು ಹೇಳಿದ್ದಾರೆ. ಕೊರೋನಾ ರೂಪಾಂತರಿ ಡೆಲ್ಟಾ ಪ್ಲಸ್ ಮಾರಣಾಂತಿಕ ಎನ್ನುವುದಕ್ಕೆ ಸಾಕಷ್ಟು ಪುರಾವೆ ಇಲ್ಲ ಎಂದು ನವದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏಮ್ಸ್ ನಿರ್ದೇಶಕ ಡಾ ರಣದೀಪ್ ಗುಲೇರಿಯಾ ಹೇಳಿದ್ದಾರೆ. ಡೆಲ್ಟಾ ಪ್ಲಸ್ ವೈರಾಣು ಕಳವಳಕಾರಿ ಎಂದು ಕೇಂದ್ರ ಸರ್ಕಾರವೇ ಒಪ್ಪಿಕೊಂಡಿರುವುದರಿಂದ ಜನಸಾಮಾನ್ಯರಲ್ಲಿ ಡೆಲ್ಟಾ ಬಗ್ಗೆ ಭಯ ಹೆಚ್ಚಾಗುತ್ತಿದೆ. ವೇಗದ ಪ್ರಸರಣ ಮತ್ತು ಲಸಿಕೆಗಳಿಗೆ ಸೆಡ್ಡು ಹೊಡೆಯುವ ಸಾಮರ್ಥ್ಯ ಡೆಲ್ಟಾ ರೂಪಾಂತರಿಗೆ ಇದೆ ಎನ್ನುತ್ತಿರುವುದು ಕೂಡ ಭೀತಿ ಹೆಚ್ಚಿಸಿದೆ. ಆದರೆ ಇವನ್ನೆಲ್ಲ ಖಚಿತಪಡಿಸುವಷ್ಟು ಸಾಕ್ಷ್ಯ ಮತ್ತು ಅಂಕಿಅಂಶಗಳು ಸದ್ಯಕ್ಕೆ ಲಭ್ಯವಿಲ್ಲ ಎಂದು ಗುಲೇರಿಯಾ ಹೇಳಿದ್ದಾರೆ. ಸುದ್ದಿಸಂಸ್ಥೆ ಜೊತೆಗೆ ಮಾತನಾಡಿರುವ ಅವರು, ಡೆಲ್ಟಾ ಪ್ಲಸ್ನಂಥ ರೂಪಾಂತರಿಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಸಾವಿಗೆ ಕಾರಣವಾಗುವ ಬಗ್ಗೆ ನಿಖರ ದಾಖಲೆಗಳು ಲಭ್ಯವಿಲ್ಲ. ಲಸಿಕೆಗಳ ನಿಯಂತ್ರಣಕ್ಕೂ ಸಿಗದೆ ರೂಪಾಂತರಿಗಳು ಪಾರಾಗುವ ಬಗ್ಗೆಯೂ ಸಾಕಷ್ಟು ಮಾಹಿತಿ ನಮ್ಮೆದುರು ಇಲ್ಲ. ಹಾಗಾಗಿ ಜನರು ಅನಗತ್ಯ ಆತಂಕ ಪಡುವ ಬದಲು ಮುಂಜಾಗ್ರತೆ ನಿಯಮಗಳನ್ನು ಪಾಲಿಸುವುದು ಉತ್ತಮ ಎಂದು ಕಿವಿಮಾತು ಹೇಳಿದ್ದಾರೆ. ಸದ್ಯ ಬಳಕೆಯಲ್ಲಿರುವ ವಿವಿಧ ಕಂಪನಿಗಳ ಕೊರೋನಾ ಲಸಿಕೆಯ ಡೋಸ್ಗಳ ಮಿಶ್ರಣ ಸೋಂಕು ರೂಪಾಂತರಗಳ ಅಬ್ಬರ ತಡೆಗೆ ತುಂಬಾ ಪರಿಣಾಮಕಾರಿ ಎನ್ನುವ ಬಗ್ಗೆ ಮತ್ತಷ್ಟು ಅಧ್ಯಯನದ ಅಗತ್ಯವಿದೆ. ಕೆಲವು ಸಂಶೋಧಕರು ಮಿಶ್ರಿತ ಡೋಸ್ಗಳು ಪ್ರತಿಕಾಯ ವೃದ್ಧಿಯಲ್ಲಿ ಹೆಚ್ಚು ಪರಿಣಾಮಕಾರಿ ಎನ್ನುತ್ತಿದ್ದಾರೆ. ಆದರೆ ವಿಸ್ತೃತ ಅಧ್ಯಯನ, ಅಡ್ಡಪರಿಣಾಮಗಳ ಪರಿಶೀಲನೆ ಬಗ್ಗೆ ಹೆಚ್ಚು ಗಮನಹರಿಸಿ ವಿಜ್ಞಾನಿಗಳು ಖಾತ್ರಿ ನೀಡುವುದು ಬಾಕಿ ಇದೆ ಎಂದು ಗುಲೇರಿಯಾ ತಿಳಿಸಿದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 46,617 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿದೆ. ಇದೇ ಅವಧಿಯಲ್ಲಿ 59,384 ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 2,95,48,302ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ ಶೇಕಡಾ 97.01ಕ್ಕೆ ಏರಿಕೆಯಾಗಿದೆ. ಒಟ್ಟು 5,09,637 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ ಶೇಕಡಾ 1.67ರಷ್ಟಿದೆ. 1,005 ಸೋಂಕಿತರು ಮೃತಪಟ್ಟಿದ್ದು, ಈವರೆಗೆ ಒಟ್ಟು 4,312 ಮಂದಿ ಸಾವಿಗೀಡಾಗಿದ್ದಾರೆ. ಇದು ಶೇಕಡಾ 1.31ರಷ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಕ್ಕಳ ಅಪೌಷ್ಟಿಕತೆ ನಿವಾರಣೆಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಸಂಘ ಸಂಸ್ಥೆಗಳು ಜಿಲ್ಲಾಡಳಿತದೊಂದಿಗೆ ಕೈಜೋಡಿಸಿದೆ. ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವುದರ ಜೊತೆಗೆ ಆರೋಗ್ಯ ತಪಾಸಣೆಗೆ ಮುಂದಾಗಿವೆ. ಹಳಿಯಾಳ ತಾಲೂಕಿನ ವಿಆರ್ ದೇಶಪಾಂಡೆ ಸ್ಮಾರಕ ಸಂಸ್ಥೆಯ ಸಂಸ್ಥಾಪನಾ ದಿನದ ಅಂಗವಾಗಿ ನಿನ್ನೆ ಚಿಣ್ಣರಿಗೆ ಪೌಷ್ಟಿಕ ಆಹಾರ ಕಿಟ್ಗಳನ್ನು ವಿತರಿಸಲಾಯಿತು.
ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಗಾ, ಸರ್ಕಾರ ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸುತ್ತಿದೆ. ಜೊತೆಗೆ ಸಂಘ ಸಂಸ್ಥೆಗಳು ಸಹ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕಿಟ್ಗಳನ್ನು ನೀಡಿ ವೈದ್ಯರು ಮಕ್ಕಳ ಆರೋಗ್ಯ ತಪಾಸಣೆ ನಡೆಸುತ್ತಿದ್ದಾರೆ ಎಂದು ತಿಳಿಸಿದರು. ಇಲ್ವಾ ಅಂತ ಬಗ್ಗೆ ಅಂಗನವಾಡಿ ವರ್ಕರ್ಸು ಪ್ರತಿ ವಾರಕ್ಕೊಂದ್ಸಾರಿ ಹೋಗಿ ತಿಳಿಸಿ ಈ ಮಿಷನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದೀವಿ. ಪೋಷಣ ಕಿಟ್, ನ್ಯೂಟ್ರಿಷನ್ ಕಿಟ್, ಇಮ್ಯುನಿಟಿ ಬೂಸ್ಟರ್ ಕಿಟ್ ಅಂತ ಒಂದು ಮಾಡಿಸ್ತಾ ಇದ್ದೀವಿ. ಅದರಲ್ಲಿ ಕ್ಯಾಲ್ಶಿಯಂ, ಮಲ್ಟಿವಿಟಮಿನ್ ಸಿರಪ್, ಪ್ರೋಟೀನ್ ಪೌಡರು, ಚವನ್ಪ್ರಶ್ ಅಂತ ಒಂದು ಕಿಟ್ ಒಂದು ಮಾಡಿಸಿ ಎಲ್ಲ ಸ್ಯಾಮ್ ಮತ್ತು ಮ್ಯಾಮ್ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ. ಅದನ್ನು ನಾವು ಅಲ್ಲಲ್ಲಿ ಇರುವ NGOs, ಟ್ರಸ್ಟ್ಸ್ ಯಾರು ಮುಂದೆ ಬರ್ತಾ ಇದ್ದಾರೋ ಅವ್ರ ಜೊತೆ ಕೈ ಜೋಡಿಸಿ ನಮ್ಮ ಜಿಲ್ಲೆಯಲ್ಲಿ ನೆಕ್ಸ್ಟ್ 6 ತಿಂಗಳಿಗೆ ಕಂಟಿನ್ಯೂಸ್ ಆಗಿ ಇದೊಂದು ಮಿಷನ್ ಟೈಪಲ್ಲಿ ಟುವರ್ಡ್ಸ್ ಝೀರೋ ಸ್ಯಾಮ್ ಚಿಲ್ಡ್ರನ್ನಲ್ಲಿ ನಾವು ಮಾಡಿಸ್ತಾ ಇದ್ದೀವಿ. ಅರವಿಂದ್ ದೇಶಪಾಂಡೆ, ಮಕ್ಕಳಿಗೆ ಮತ್ತಷ್ಟು ಪೌಷ್ಟಿಕ ಆಹಾರ ವಿತರಿಸುವ ಕಾರ್ಯದಲ್ಲಿ ನಮ್ಮ ಸಂಸ್ಥೆ ತೊಡಗಿಕೊಂಡಿದೆ ಎಂದರು. ಸಂಸ್ಥೆಯಿಂದ ಆಗ್ತಾ ಇನ್ನೂ ಆಗಬೇಕು. ಮಾಡಿದ್ದು ನಾವು ಕಡಿಮೆ ಅದೇ, ಮಾಡೋದು ಹೆಚ್ಚಿದೆ. ಆ ದಿಕ್ಕಿನಲ್ಲಿ ನಾವು ಹೆಜ್ಜೆ ಹಾಕ್ತಾ ಇದ್ದೀವಿ. ಇವತ್ತು ಆ ಪೌಷ್ಟಿಕ ಆಹಾರ ಕೊರತೆ ಮಕ್ಕಳಿಗೆ ಸಾಕಿದವಾಗಿ ಕಿಟ್ ಕೊಟ್ಟಿದ್ದೇವೆ. ಈಗ ಹೆಲ್ತ್ ಕ್ಯಾಂಪ್ ಅಂತ ಮಕ್ಕಳಿಗೆ. ಜಾಗತಿಕ ಸಾಗರ ದಿನಾಚರಣೆಯ ಅಂಗವಾಗಿ ಕಾರವಾರದ ಅರಬ್ಬಿ ಸಮುದ್ರ ತೀರದಲ್ಲಿ ಸ್ವಚ್ಛತಾ ಅಭಿಯಾನದಲ್ಲಿ ವಿಜ್ಞಾನಿಗಳು ಹಾಗೂ ಯುವ ಸಂಘಟನೆಗಳು ತೊಡಗಿಕೊಂಡಿವೆ. ಕೇಂದ್ರ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ಘೋಷಿಸಿರುವಂತೆ ಪ್ಲಾಸ್ಟಿಕ್ ಮುಕ್ತ ಸಾಗರ ಜಾಗೃತಿ ಅಭಿಯಾನದಡಿ ಜಿಲ್ಲೆಯ ಕೆಲವು ಪರಿಸರ ವಿಜ್ಞಾನಿಗಳು ಹಾಗೂ ಯುವ ಸಂಘಟನೆಗಳು ಸಮುದ್ರ ತೀರವನ್ನು ಸ್ವಚ್ಛವಾಗಿಡಲು ಕಾರ್ಯೋನ್ಮುಖವಾಗಿವೆ. ಮೀನುಗಾರರಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ಪ್ರತಿ ವರ್ಷ ಜುಲೈ 2ರಂದು ವಿಶ್ವ ಸಾಗರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಸಾಗರಕ್ಕೆ ಸೇರುವ ತ್ಯಾಜ್ಯವು ಸೂಕ್ಷ್ಮ ಕಣಗಳಾಗಿ ಮಾರ್ಪಟ್ಟು ಮೀನುಗಳ ಹೊಟ್ಟೆ ಸೇರುತ್ತವೆ. ಇಂತಹ ಮೀನನ್ನು ಸೇವಿಸುವ ಮನುಷ್ಯನ ಆರೋಗ್ಯದ ಮೇಲೂ ಇದು ದುಷ್ಪರಿಣಾಮ ಬೀರುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಕರಾವಳಿ ತೀರ ನಿರ್ವಹಣಾ ಪ್ರಾಧಿಕಾರದ ಸದಸ್ಯ ಡಾಕ್ಟರ್ MD ಸುಭಾಷ್ ಚಂದ್ರನ್, 80% ತ್ಯಾಜ್ಯ ನೆಲದಿಂದ, ಉಳಿದ 20% ತ್ಯಾಜ್ಯ ಹಡಗುಗಳಿಂದ ಸಮುದ್ರ ಸೇರುತ್ತಿದೆ. ಇದನ್ನು ತಡೆಗಟ್ಟಲು ಸಾರ್ವಜನಿಕರ ಸಹಕಾರ ಅಗತ್ಯ ಎಂದರು. 20% ಮಾತ್ರ ಇಲ್ಲಿ ಸಮುದ್ರದಿಂದ ಆಗುವ ಕಸ, ಈ ಬೋಟುಗಳಿಂದ, ಶಿಪ್ಪಿಂದ ಎಲ್ಲ ಆಗೋದು ಖಾಲಿ 20%. ಅದರಿಂದ ನಾವು ಫಸ್ಟು ಈ 80% ತಡೆಗಟ್ಟಲಿಕ್ಕೆ ಯಾವ ರೀತಿ ಏನು ಸ್ಟೆಪ್ಸ್ ತಗೊಳ್ಬೋದು ಅದು ಬಗ್ಗೆ ನಾವು ಥಿಂಕಿಂಗ್ ಮಾಡಬೇಕು. ಹೊಳಿತಾ ಇರುವುದರಿಂದ ಚಿಕ್ಕ ಮೀನು. ಪರಿಸರ ವಿಜ್ಞಾನಿ ಪ್ರಕಾಶ್ ಮೇಸ್ತಾ, ಪ್ಲಾಸ್ಟಿಕ್ ಸೇವಿಸಿದ ಮೀನುಗಳನ್ನು ಮನುಷ್ಯರು ತಿನ್ನುವುದರಿಂದ ಕ್ಯಾನ್ಸರ್, ಮೂತ್ರಪಿಂಡ ವೈಫಲ್ಯ ಸೇರಿದಂತೆ ಹಲವು ಕಾಯಿಲೆಗಳಿಗೆ ಗುರಿಯಾಗುವ ಸಾಧ್ಯತೆಗಳಿವೆ ಎಂದರು. ಪ್ಲಾಸ್ಟಿಕ್ ಸಮುದ್ರದೊಳಗೆ ಸೇರಿದ್ದು ಎಲ್ಲರಿಗೂ ಗೊತ್ತಿರುವ ವಿಷಯ. ಅದನ್ನು ನಾವು ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡಿಕೊಂಡಿಟ್ರೆ ಮೀನಿನಲ್ಲಿ ಏನು ಬಯೋ ಅಕ್ಯುಮುಲೇಷನ್ ಆಗಿ, ಬಯೋ ಮ್ಯಾಗ್ನಿಫಿಕೇಷನ್ ಆಗಿ, ಅಲ್ಲಿಂದ ಮನುಷ್ಯನಲ್ಲಿ ಬೇರೆ ಪ್ರಾಣಿಯೊಳಗೆ ಬಂದು ಯಾರ್ಯಾರು ಆಹಾರ ಮೀನನ್ನು ತಿಂತಾರೆ ಅಲ್ಲಿ ಬಂದುಕೊಂಡು ಮನುಷ್ಯನ ದೇಹವನ್ನು ಸೇರಿಕೊಂಡು ಕ್ಯಾನ್ಸರು, ಕಿಡ್ನಿ ಫೇಲ್ಯೂರು ಮತ್ತು ಬ್ರೈನ್ ಹ್ಯಾಮ್ರೇಜಿಗೆ ಕಾರಣ ಆಗ್ತದೆ. ನಮ್ಮ ಮನೆಯಲ್ಲಿ ವೈದ್ಯ ನಾರಾಯಣ ಹೆಗಡೆ, ನದಿ ಮತ್ತು ಕಡಲ ತೀರಗಳ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಬೇಕು ಎಂದರು. ಪ್ಲಾಸ್ಟಿಕ್ ಕವರ್ನಲ್ಲಿ ಕಟ್ಟಿ ಎಸೆದ್ರೆ ನಮಗೆ ಅದರಿಂದ ಆ್ಯಕ್ಚುಲಿ ಮುಕ್ತಿ ಸಿಗೋದಿಲ್ಲ. ಬದಲಾಗಿ ಅದು ನೀರಿನಲ್ಲಿ ತೇಲಿ ಹೋಗಿ ಸಮುದ್ರ ಸೇರಿ ಜಲಚರಗಳು ಅದನ್ನು ತಿಂದು ಆ ಮೀನು ಅಥವಾ ಉಳಿದ ಜಲಚರವನ್ನು ತಿಂದವರಿಗೆ ದೇಹಕ್ಕೆ ಅದರ ಪರಿಣಾಮ ಮತ್ತೆ ಆಗಿ ಮತ್ತೆ ನಮಗೆ ವಾಪಸ್ ಬರ್ತದೆ. ಕಸದಿಂದ ಮುಕ್ತ ಆಗಬೇಕು ಅಂತಾದರೆ, ಪ್ಲಾಸ್ಟಿಕ್ ಮಾಲಿನ್ಯದಿಂದ ನಾವು ಮುಕ್ತ ಆಗಬೇಕು ಅಂತಾದರೆ ಅದನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿಯನ್ನು ಮಾಡಬೇಕೇ ಹೊರತು ನೀರಿನ ಮೂಲದಲ್ಲಿ ಅದನ್ನು ಎಸೆಯುವಂಥದ್ದಲ್ಲ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವಿವೇಕಾನಂದ ಆರೋಗ್ಯಧಾಮ, ಸ್ನೇಹಕುಂಜ ಟ್ರಸ್ಟ್ ಸುತ್ತಮುತ್ತಲಿನ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದೆ. ಮೀನುಗಾರರ ಯುವ ಮುಖಂಡ ರಾಜು ತಾಂಡೇಲಾ, ಸುಂದರವಾದ ಸಮುದ್ರ ತೀರವನ್ನು ಮಾಲಿನ್ಯ ಮುಕ್ತ ಮಾಡಲು ಪಣ ತೊಟ್ಟಿದ್ದೇವೆ. ಸ್ಥಳೀಯ ಮೀನುಗಾರರು ಬಳಸಿದ ಬಲೆಗಳನ್ನು ಸಮುದ್ರಕ್ಕೆ ಎಸೆಯದಂತೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು.
ವಿಶ್ವದಲ್ಲಿ ದೇಶ ಆರ್ಥಿಕವಾಗಿ ಮುಂಚೂಣಿ ರಾಷ್ಟ್ರವಾಗಿ ಹೊರಹೊಮ್ಮಲು ಎಲ್ಲರೂ ಒಗ್ಗೂಡಿ ಕಾರ್ಯನಿರ್ವಹಿಸಬೇಕಾದ ಅಗತ್ಯವಿದೆ ಎಂದು ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ರೇಖಾ ಶರ್ಮಾ ದೆಹಲಿಯಲ್ಲಿಂದು ಹೇಳಿದರು. ಸೈಬರ್ ಸುರಕ್ಷತೆ ಕುರಿತ ಆನ್ಲೈನ್ ಸಂವಾದದಲ್ಲಿ ಅವರು ದೇಶ ವಿಶ್ವಕ್ಕೆ ಮಹಿಳೆಯರು ಅಗತ್ಯ ಎಂಬುದನ್ನು ಪುರುಷರು ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎಂದರು. with the writing page after page, but seeing picture people do understand, and even if they don't want to read the whole thing, they can see the pictures and understand things. So I congratulate you and wish you all the best. Thank you so much. ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಶ್ಯಾಮಲಾ ಕುಂದರ್ ಹಣಕಾಸು ಮಾಹಿತಿ ಕಲೆ ಹಾಕುವ ಉದ್ದೇಶದಿಂದ ಹ್ಯಾಕರ್ಗಳು ಸೈಬರ್ ಅಪರಾಧಗಳಲ್ಲಿ ತೊಡಗಿದ್ದಾರೆ. ಆನ್ಲೈನ್ ಮೂಲಕ ಮಹಿಳೆಯರ ಮೇಲಿನ ಕಿರುಕುಳ ಪ್ರಕರಣಗಳು ಪ್ರತಿ ವರ್ಷ ಗಮನಾರ್ಹವಾಗಿ ಹೆಚ್ಚಾಗುತ್ತಿವೆ. ಇಂತಹ ಸೈಬರ್ ಅಪರಾಧಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಮಹಿಳೆಯರು ಸೂಕ್ತ ಮುನ್ನೆಚ್ಚರಿಕೆ ವಹಿಸಬೇಕಾಗಿದೆ ಎಂದು ಹೇಳಿದರು. Cybercrime against women is a term used for any illegal activity that uses computer and similar electronic devices, example phones, email, internet, social media platforms, etc. ಬ್ಯಾಂಕ್ಗಳ ಅನುತ್ಪಾದಕ ಆಸ್ತಿ ಪ್ರಮಾಣ ಎನ್ಪಿಎ ಮುಂದಿನ ಮಾರ್ಚ್ ವೇಳೆಗೆ 2 ಪಟ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ಬ್ಯಾಂಕ್ಗಳ ಬಳಿ ಅಗತ್ಯ ಬಂಡವಾಳ ಇದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಹೇಳಿದೆ. ರಿಸರ್ವ್ ಬ್ಯಾಂಕ್ನ ಹಣಕಾಸು ಸ್ಥಿರತೆ ವರದಿಯಂತೆ 2022ರ ಮಾರ್ಚ್ ತಿಂಗಳಲ್ಲಿ ಬ್ಯಾಂಕ್ಗಳಿಗೆ ಸಾಲಗಳಿಂದ ಉಂಟಾಗುವ ನಷ್ಟದ ಪ್ರಮಾಣ 9.8% ಹೆಚ್ಚಾಗಲಿದೆ. ಕೋವಿಡ್ ಬಿಕ್ಕಟ್ಟು ಮತ್ತು ಲಾಕ್ಡೌನ್ನ ಪರಿಣಾಮವಾಗಿ ಆರ್ಥಿಕ ಚಟುವಟಿಕೆಗಳು ಕುಂಠಿತಗೊಂಡು ಬ್ಯಾಂಕ್ಗಳು ಒತ್ತಡಕ್ಕೆ ಸಿಲುಕಿವೆ. ಮುಖ್ಯವಾಗಿ ಚಿಲ್ಲರೆ ವ್ಯಾಪಾರ, ಪ್ರಯಾಣ, ಆತಿಥ್ಯ, ವೈಮಾನಿಕ ಮತ್ತು ಎಂಎಸ್ಎಂಇ ಉದ್ಯಮಗಳು ತೀವ್ರ ಬಾಧಿತವಾಗಿವೆ. ಆರ್ಥಿಕ ಚಟುವಟಿಕೆಗಳ ಕುಂಠಿತ ಮತ್ತು ಎನ್ಪಿಎ ಏರಿಕೆ ನಡುವೆಯೂ ಬ್ಯಾಂಕುಗಳು ಅಗತ್ಯ ಬಂಡವಾಳ ಹೊಂದಿವೆ ಎಂದು ವರದಿ ತಿಳಿಸಿದೆ. ಮಹತ್ವದ ವಿಂಬಲ್ಡನ್ ಟೆನ್ನಿಸ್ ಟೂರ್ನಿಯ ಮಿಶ್ರ ಡಬಲ್ಸ್ನಲ್ಲಿ ಭಾರತದ ಸಾನಿಯಾ ಮಿರ್ಜಾ ಹಾಗೂ ಅಂಕಿತಾ ರೈನಾ ಪರಸ್ಪರ ಹಣಾಹಣಿ ನಡೆಸಲಿದ್ದಾರೆ. ಸಾನಿಯಾ ಮಿರ್ಜಾ ರೋಹನ್ ಬೋಪಣ್ಣ ಜೋಡಿ ಅಂಕಿತಾ ಹಾಗೂ ರಾಮ್ಕುಮಾರ್ ರಾಮನಾಥನ್ ಜೋಡಿ ವಿರುದ್ಧ ಹೋರಾಟ ನಡೆಸಲಿದೆ. ಅಮೆರಿಕದ ಬೆಥನಿ ಮೆಟಿಕ್ ಜೊತೆಗೂಡಿ ಮಹಿಳೆಯರ ಡಬಲ್ಸ್ನಲ್ಲಿ ನಿನ್ನೆ ಸಾನಿಯಾ ಮಿರ್ಜಾ ಮೊದಲ ಗೆಲುವು ಸಾಧಿಸಿ ಶುಭಾರಂಭ ಮಾಡಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 52 ಅಂಕಗಳ ಏರಿಕೆಯೊಂದಿಗೆ 52,370ರಲ್ಲಿ ವಹಿವಾಟು ಆರಂಭಿಸಿದೆ. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 15 ಅಂಕಗಳ ಏರಿಕೆಯೊಂದಿಗೆ 15,695ರಲ್ಲಿತ್ತು. ಡಾಲರ್ ಎದುರು ರೂಪಾಯಿ ಮೌಲ್ಯ 20 ಪೈಸೆ ಇಳಿಕೆಯೊಂದಿಗೆ 74.75ರಲ್ಲಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನ ಹೆಲಿಕ್ಸ್ ಜೈವಿಕ ತಂತ್ರಜ್ಞಾನ ಪಾರ್ಕ್ಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ, ನವೋದ್ಯಮಿಗಳೊಂದಿಗೆ ಸಂವಾದ. ಈ ತಿಂಗಳು 12 ಕೋಟಿ ಲಸಿಕೆ ಪೂರೈಕೆ, ಲಸಿಕೆ ಅಭಿಯಾನದಲ್ಲಿ ರಾಜಕೀಯ ಸಲ್ಲದು, ಸಚಿವ ಪಿಯೂಷ್ ಗೋಯಲ್. ಎಲೆಕ್ಟ್ರಾನಿಕ್ ವಾಹನ ವಲಯದಲ್ಲಿ ಭಾರತ ಜಗತ್ತಿಗೆ ಮಾದರಿ, ಹಸಿರು ಜಲಜನಕ ವಲಯದಲ್ಲಿ ಪರಿಣಾಮಕಾರಿ ಸಂಶೋಧನೆ, ಸಚಿವ ನಿತಿನ್ ಗಡ್ಕರಿ. ವಿಂಬಲ್ಡನ್ ಟೆನ್ನಿಸ್ ಮಿಶ್ರ ಡಬಲ್ಸ್ನಲ್ಲಿ ಭಾರತದ ಸಾನಿಯಾ ಮಿರ್ಜಾ ಹಾಗೂ ಅಂಕಿತಾ ರೈನಾ ಜೋಡಿ ಇಂದು ಮುಖಾಮುಖಿ. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ. ನಮಸ್ಕಾರ.